ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಭಾರಿ ಒತ್ತು ಕೊಟ್ಟಿದೆ. ಕಳೆದ 11 ವರ್ಷಗಳಲ್ಲಿ 10 ಹಲವು ಯೋಜನೆಗಳನ್ನು ಸ್ತ್ರೀಯರಿಗಾಗಿಯೇ ಮಾಡಲಾಗಿತ್ತು. ಇದರ ಫಲವಾಗಿ ದೇಶದಲ್ಲಿ ಇವತ್ತು ಪುರುಷರಿಗೆ ಸರಿಸಮಾನವಾಗಿ ಮಹಿಳಾ ಶಕ್ತಿ ರೂಪುಗೊಂಡಿದೆ. ಬನ್ನಿ, ಮಹಿಳೆಯರಿಗಾಗಿ ಕೇಂದ್ರದ ಮೋದಿ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಜಾರಿ ಮಾಡಿತು, ಇದರ ಪರಿಣಾಮ ಯಾವ ರೀತಿಯಾಗಿ ಪ್ರತಿಫಲಿಸಿದೆ ಅನ್ನೋದನ್ನ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕಳೆದ 11 ವರ್ಷಗಳಿಂದ ನಾರಿ ಶಕ್ತಿಗೆ ಬಹಳ ಪ್ರಮುಖ ಪಾತ್ರವನ್ನು ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ನಾರಿ ಶಕ್ತಿಯನ್ನ ಮುಂಚೂಣಿಯಲ್ಲಿ ಇರಿಸಿಕೊಂಡೇ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಕಳೆದ 11 ವರ್ಷಗಳಲ್ಲಿ ನಾರಿ ಶಕ್ತಿಗೆ ಕೊಟ್ಟಂತಹ ಮಹತ್ವ ಏನು, ಯಾವೆಲ್ಲ ಯೋಜನೆಗಳು ಇದೆ, ನಾರಿ ಶಕ್ತಿಯನ್ನ ಯಾವ್ಯಾವ ರೀತಿಯಾಗಿ ಬಲಗೊಳಿಸಲಾಗಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಈ ಸ್ಟೋರಿಯಲ್ಲಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನೋ ಮಾತಿದೆ. ಈ ಮಾತಿನಂತೆ ಎಲ್ಲಿ ಮಹಿಳೆಯರನ್ನ ಆದರದಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವಾನುದೇವತೆಗಳಿರುತ್ತಾರೆ ಅನ್ನೋದು ಅರ್ಥ. ಆದ್ರೆ ಇಲ್ಲಿ ಪ್ರೀತಿ ಆದರ ಅನ್ನೋದು ಆಕೆಯ ಅಭಿವೃದ್ಧಿ ಹಾಗೂ ಗೌರವವನ್ನ ಕೊಡೋದ್ರ ಮೇಲೆ ನಿಂತಿದೆ. ಅದರಂತೆ ಭಾರತದ ಅಭಿವೃದ್ಧಿಯು ಮಹಿಳೆಯರ ಅಭಿವೃದ್ಧಿಯೊಂದಿಗೆ ಬೇರ್ಪಡಿಸಲಾಗದಂತಹ ಸಂಬಂಧವನ್ನ ಹೊಂದಿದೆ. ಹೀಗಾಗಿಯೇ ಕೇಂದ್ರದ ಮೋದಿ ಸರ್ಕಾರ ಪುರುಷನಷ್ಟೇ ಮಹಿಳಾ ಅಭಿವೃದ್ಧಿಗೂ ಆದ್ಯತೆ ನೀಡಿದೆ. ಕೇಂದ್ರದಿಂದ ನಾರಿ ಶಕ್ತಿಗೆ ಉಘೆ ಉಘೆ, ಮಹಿಳಾ ಸಬಲೀಕರಣಕ್ಕೆ ಕ್ರಾಂತಿಕಾರಕ ಹೆಜ್ಜೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಭಾರತದ ಅಭಿವೃದ್ಧಿ ಪ್ರಯಾಣದಲ್ಲಿ ನಾರಿ ಶಕ್ತಿಯನ್ನ ಮುಂಚೂಣಿಯಲ್ಲಿರಿಸಿದೆ. ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮವನ್ನ ಜೀವನದ ವಿವಿಧ ಹಂತಗಳಲ್ಲಿ ಹಾಗೂ ಅವರ ಸಬಲೀಕರಣಕ್ಕೆ ಸಾಮಾಜಿಕ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಹಿಂದೆಂದೂ ಕಾಣದಷ್ಟು ಯೋಜನೆಗಳನ್ನು ಕೇಂದ್ರದ ಬಿಜೆಪಿ ಸರ್ಕಾರ ನೀಡಿದೆ. ಮಹಿಳಾ ಆರೋಗ್ಯಕ್ಕಾಗಿ ಮಿಷನ್ ಪೋಷಣ್. ಮಿಷನ್ ಪೋಷಣ್ ಮಹಿಳೆಯರಿಗಾಗಿ ರೂಪಿಸಿರೋ ಒಂದು ಸಮಗ್ರ ಪೌಷ್ಟಿಕಾಂಶ ಕಾರ್ಯಕ್ರಮ. ಮಕ್ಕಳು, ಹದಿಹರಿಯದ ಹುಡುಗಿಯರು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಲ್ಲಿ ಅಪೌಷ್ಟಿಕತೆಯ ಸವಾಲುಗಳನ್ನು ಪರಿಹರಿಸಲು ಈ ಯೋಜನೆ ಜಾರಿಗೆ ತರಲಾಗಿದೆ. ಪೌಷ್ಟಿಕಾಂಶದ ವಿಷಯ ಮತ್ತು ವಿತರಣೆಯಲ್ಲಿ ಕಾರ್ಯತಂತ್ರದ ಬದಲಾವಣೆಯ ಮೂಲಕ ಮತ್ತು ಆರೋಗ್ಯ ಕ್ಷೇಮ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಪೋಷಿಸುವ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಲು ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಅಭಿವೃದ್ಧಿಯೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಳೆದ 11 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಾರಿ ಶಕ್ತಿಯನ್ನ ಮುಂಚೂಣಿಯಲ್ಲಿರಿಸಿದೆ. ಅದರಲ್ಲಿ ಪ್ರಮುಖವಾಗಿ ಮುದ್ರಾ ಸಾಲ ಯೋಜನೆ, ಉಜ್ವಲ ಯೋಜನೆ, ಮಾತೃತ್ವ ಯೋಜನೆ, PM ಆವಾಸ್ ಯೋಜನೆ, ಪೋಷಣ್ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಹೀಗೆ ಈ ಎಲ್ಲ ಯೋಜನೆಗಳ ಜೊತೆಗೇನೆ ಅನೇಕ ಯೋಜನೆಗಳನ್ನು ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಹೇಳ್ತಾ ಇರೋದು ನಾರಿ ಶಕ್ತಿ ಅಂದ್ರೆ ಏನು ಅನ್ನೋದು. ಮೋದಿ ಸರ್ಕಾರ ಮಹಿಳೆಯರಿಗೆ ಘನತೆಯ ಜೀವನವನ್ನ ಒದಗಿಸುವುದು ಆಡಳಿತದ ಮೂಲ ಮಂತ್ರವಾಗಿದೆ. ಹೀಗಾಗಿಯೇ ಉಜ್ವಲ ಯೋಜನೆಯಡಿಯಲ್ಲಿ LPG ಸಿಲಿಂಡರ್ಗಳನ್ನ ನೀಡಲಾಗ್ತಾ ಇದೆ. ಈ ಮೂಲಕ ಹೊಗೆ ಮುಕ್ತ ಅಡುಗೆ ಮನೆಗಳನ್ನ ನಿರ್ಮಿಸಿ ಕೋಟ್ಯಾಂತರ ಮಹಿಳೆಯರನ್ನ ದೀರ್ಘಾವಧಿ ಕಾಲದ ಉಸಿರಾಟದ ಕಾಯಿಲೆಯಿಂದ ರಕ್ಷಿಸಿದೆ. ಈ ಹಿಂದೆ ಹಳ್ಳಿಗಳಲ್ಲಿ ದೈನಂದಿನ ಬಳಕೆಗಾಗಿ ನೀರು ತರಲು ಬಹಳ ದೂರ ನಡೆದುಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು. ಆದರೆ ದೇಶದಾದ್ಯಂತ ಮನೆಗಳು ಜಲಜೀವನ್ ಮಿಷನ್ ಅಡಿಯಲ್ಲಿ ಟ್ಯಾಪ್ ನೀರಿನ ಸಂಪರ್ಕಗಳನ್ನು ಪಡೆಯುತ್ತಿವೆ. ನಮೋ ನಾರಿ ಶಕ್ತಿ ಮುದ್ರಾ ಸಾಲಗಳಲ್ಲಿ 68% ಮಹಿಳಾ ಉದ್ಯಮಿಗಳು ಫಲಾನುಭವಿಗಳಾಗಿದ್ದಾರೆ. ಮಹಿಳೆಯರಲ್ಲಿ ಆರ್ಥಿಕತೆ ಉತ್ತೇಜಿಸಲು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರವನ್ನ 2023-24 ಕೇಂದ್ರ ಬಜೆಟ್ನ ಭಾಗವಾಗಿ ಪರಿಚಯಿಸಲಾಗಿದೆ. ಇದು ಮಹಿಳಾ ಹೂಡಿಕೆದಾರರಿಗೆ ಪ್ರತ್ಯೇಕವಾಗಿ ಸಣ್ಣ ಉಳಿತಾಯ ಯೋಜನೆಯಾಗಿದೆ. PM ಆವಾಸ್ ಯೋಜನೆಯಡಿಯಲ್ಲಿ ಮಹಿಳೆಯರನ್ನ ಕುಟುಂಬದ ಮಾಲೀಕರನ್ನಾಗಿ ಮಾಡಲಾಗಿದೆ. ಹೀಗಾಗಿ ಮನೆಯ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರಾಗಿರುತ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಸದಾ ಹೇಳುತ್ತಲೇ ಇರುತ್ತಾರೆ, ಇವರ ಮಾತು ಕೇವಲ ಮಾತಾಗಿ ಉಳಿದಿಲ್ಲ. ಮಹಿಳೆಯರಿಗಾಗಿ ಮೋದಿ ಸರ್ಕಾರ ಕೈಗೊಂಡ ಕ್ರಾಂತಿಕಾರಕ ಕಾರ್ಯಕ್ರಮಗಳಿಂದಾಗಿ ಈಗ ಮಹಿಳೆಯರ ಜೀವನ ಮಟ್ಟ ಸುಧಾರಣೆಗೊಂಡಿದೆ.
ನಾರಿಗೆ ಶಕ್ತಿ ತುಂಬಿದ ನಮೋ. ಭಾರತದಲ್ಲಿ ಮೊದಲ ಬಾರಿಗೆ ಲಿಂಗಾನುಪಾತದಲ್ಲಿ ಹೆಚ್ಚಳವಾಗಿದ್ದು 1000 ಪುರುಷರಿಗೆ 1020 ಮಹಿಳೆಯರಿದ್ದಾರೆ. ಪಾವತಿಸಿದ ಹೆರಿಗೆ ರಜೆ 12 ವಾರಗಳಿಂದ 26 ವಾರಗಳಿಗೆ ಏರಿಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನದ ಅಡಿಯಲ್ಲಿ 6 ಕೋಟಿಗೂ ಹೆಚ್ಚು ಉಚಿತ ಪ್ರಸವ ಪೂರ್ವ ತಪಾಸಣೆಯನ್ನ ನಡೆಸಲಾಗಿದೆ. ಅಲ್ಲದೆ PMMVY ಅಡಿಯಲ್ಲಿ 3.98 ಕೋಟಿಗೂ ಹೆಚ್ಚು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ 18,593 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಮಾಡಲಾಗಿದೆ. ಜನೌಷಧ ಕೇಂದ್ರಗಳಲ್ಲಿ ₹1 ದರದಲ್ಲಿ 77 ಕೋಟಿಗೂ ಹೆಚ್ಚು ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸಲಾಗಿದೆ. 4.2 ಕೋಟಿ ಸುಕನ್ಯಾ ಸಮೃದ್ಧಿ ಯೋಜನೆಗಳನ್ನು ತೆರೆಯಲಾಗಿದ್ದು 10.33 ಕೋಟಿಗೂ ಹೆಚ್ಚು ಹೊಗೆ ಮುಕ್ತ ಅಡುಗೆ ಮನೆಗಳು ನಿರ್ಮಾಣವಾಗಿದೆ. ಸುಮಾರು 2.75 ಕೋಟಿ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಫಲಾನುಭವಿಗಳಲ್ಲಿ 73% ಮಹಿಳೆಯರೇ ಇದ್ದಾರೆ. 10 ಕೋಟಿ ಮಹಿಳೆಯರನ್ನ 90 ಲಕ್ಷಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳಿಗೆ ಸಜ್ಜುಗೊಳಿಸಲಾಗಿದೆ. ಮಹಿಳೆಯರಿಗೆ 35.38 ಕೋಟಿ ಮುದ್ರಾ ಸಾಲ ನೀಡಲಾಗಿದೆ. 2020ರಲ್ಲಿ ತಾಯಂದಿರ ಮರಣ ಪ್ರಮಾಣ 80ಕ್ಕೆ ಇಳಿದಿದೆ. ಇನ್ನು 3 ಕೋಟಿ ಮಹಿಳೆಯರನ್ನ ಲಖ್ಪತಿ ದೀದಿಗಳನ್ನಾಗಿ ಮಾಡುವ ಪ್ರತಿಜ್ಞೆಯನ್ನ ಮಾಡಲಾಗಿದೆ. एक ऐसे काम से हुआ है जो भारत की मूलभूत मान्यताओं को बल देता है और वो नारी शक्ति वंदन अधिनियम. ನಮೋ ನಾರಿ ಕ್ರಾಂತಿ. ಮಹಿಳಾ ಸಬಲೀಕರಣಕ್ಕಾಗಿ ಸಾಮಾಜಿಕ ಪರಿವರ್ತನೆಗೆ ಮುಂದಾಗಿದ್ದು ಮಹಿಳೆಯರ ವಿವಾಹ ವಯಸ್ಸನ್ನ 18 ವರ್ಷದಿಂದ 21 ವರ್ಷಕ್ಕೆ ಏರಿಸುವ ಪ್ರಸ್ತಾಪದಲ್ಲಿದೆ. ತ್ರಿವಳಿ ತಲಾಕ್ ನಿಷೇಧದ ಕಾನೂನು ಮುಸ್ಲಿಂ ಮಹಿಳೆಯರನ್ನ ಶೋಷಣೆಯಿಂದ ರಕ್ಷಿಸುತ್ತಿದೆ. ಪಾವತಿಸಿದ ಹೆರಿಗೆ ರಜೆಯನ್ನ 12 ವಾರಗಳಿಂದ 26 ವಾರಗಳಿಗೆ ಹೆಚ್ಚಿಸುವುದು ದುಡಿಯುವ ಮಹಿಳೆಯರಿಗೆ ಉತ್ತಮ ಕೆಲಸ, ಜೀವನ ಸಮತೋಲನೆಯನ್ನ ನೀಡುತ್ತಿದೆ. 35A ವಿಧಿಯನ್ನ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಐತಿಹಾಸಿಕವಾಗಿ ನಿರಾಕರಿಸಲ್ಪಟ್ಟ ಹಕ್ಕುಗಳನ್ನ ನೀಡಲಾಗಿದೆ. ಅಷ್ಟೇ ಅಲ್ಲ, ಚಂದ್ರಯಾನದಿಂದ ಹಿಡಿದು ಯುದ್ಧ ಭೂಮಿಯವರೆಗೆ ಮಹಿಳೆಯರ ಸಾಮರ್ಥ್ಯ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ವೇದಿಕೆ ಕಲ್ಪಿಸಿದೆ. ಲಿಂಗ ಸಮಾನತೆ ಕಾಪಾಡುವ ನಿಟ್ಟಿನಲ್ಲಿ ರಕ್ಷಣಾ ಪಡೆಯಲು ಮಹಿಳೆಯರಿಗೆ ಸಮಾನ ಸ್ಥಾನಮಾನ ನೀಡಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ನಾರಿ ಶಕ್ತಿ ಯಾತ್ರೆ ಆರಂಭ. ರಕ್ಷಣಾ ಸೇವೆಗಳಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗವನ್ನ ನೀಡಲಾಗಿದೆ. ಸೈನಿಕ್ ಶಾಲೆಗಳು ಈಗ ಹುಡುಗಿಯರಿಗೆ ಮುಕ್ತವಾಗಿದೆ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಸಶಸ್ತ್ರ ಪಡೆಗಳಲ್ಲಿ ಪ್ರವೇಶವನ್ನ ನೀಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ LOC ಉದ್ದಕ್ಕೂ ಮೊದಲ ಬಾರಿಗೆ ಮಹಿಳಾ ರೈಫಲ್ ಪಡೆ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲ, ಕೇಂದ್ರದ ನಿರ್ಧಾರದಿಂದಾಗಿ ಭಾರತವು ವಿಶ್ವದಾದ್ಯಂತ ಅತಿ ಹೆಚ್ಚು ಮಹಿಳಾ ಪೈಲಟ್ಗಳನ್ನ ಹೊಂದಿರುವ ದೇಶವಾಗಿದೆ. ಇನ್ನು ಚಂದ್ರಯಾನ 3 ಕಾರ್ಯಾಚರಣೆಯನ್ನ ಕಾರ್ಯಗತಗೊಳಿಸುವಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರ ಪಾತ್ರ ಮಹತ್ವದ್ದಾಗಿದೆ. ಭಾರತದಲ್ಲಿ STEM ಪದವೀಧರರಲ್ಲಿ ಅರ್ಧದಷ್ಟು ಮಹಿಳೆಯರೇ ಇದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳೊಂದಿಗೆ ಅವರ ಧ್ವನಿಯನ್ನ ಸಬಲೀಕರಣಗೊಳಿಸಲಾಗಿದೆ. ವಿಶ್ವದ ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದ ರೀತಿ ಮಹಿಳೆಯರಿಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ರೂಪಿಸಿದೆ. ಈ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಮಹಿಳಾ ಸಮಾನತೆಗೆ ಕೇಂದ್ರ ಸರ್ಕಾರ ಅರ್ಥ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.